ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಏನು ನೀಟ್ ರೀ ಎಕ್ಸಾಮ್ ಎಲ್ಲರಿಗೂ ಕೂಡ ಗೊತ್ತಿದೆ. ಜೂನ್ 21ಗೆ ಅಂತೇಳಿ ರೀ ಎಕ್ಸಾಮ್ ಡೇಟ್ ಈಗಾಗಲೇ ಅನೌನ್ಸ್ ಆಗಿದೆ. ಈಗ ಏನಪ್ಪ ಒಂದು ಹೊಸ ಅಪ್ಡೇಟ್ಸ್ ಇದೆ, ರೀ ಎಕ್ಸಾಮ್ ಏನು ನೀಟ್ ರೀ ಎಕ್ಸಾಮ್ನ ಬರೀತಾರಂತ ಎಲ್ಲ ಸ್ಟೂಡೆಂಟ್ಗೆ ಏನೆಲ್ಲ ಒಂದು ಹೊಸ ಅಪ್ಡೇಟ್ಸ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಡೋಣ. ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನೋಡೋಣ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ಬರೋಣ. ಪೇಪರ್ ಲೀಕ್ ಔಟ್ ಆಗಿ ರೀ ಎಕ್ಸಾಮ್ನ ಮಾಡ್ತಾ ಇದ್ದಾರೋ ನಾಟದವರು ಒಂದು ಏನು ಜೂನ್ 21ಗೆ ಒಂದು ರೀ ಎಕ್ಸಾಮ್ ಡೇಟ್ ಈಗಾಗಲೇ ಅನೌನ್ಸ್ ಆಗಿದೆ. ಈಗ ಒಂದಿಷ್ಟು ಅಪ್ಡೇಟ್ಸನ್ನು ಮಾಡಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹೋದ್ಸತಿ ಏನು ಮೇ 3ನೇ ತಾರೀಕು ಏನು ನೀಟ್ ಎಕ್ಸಾಮ್ನ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಎಕ್ಸಾಮ್ 3 ಅವರು ಬರಿತಾ ಇದ್ರು. ಈ ಸತಿ ಒಂದು ಎಕ್ಸಾಮ್ನ ಮಧ್ಯಾಹ್ನ 2 ಗಂಟೆಯಿಂದ 5:15ವರೆಗೂ ಒಂದು 15 ನಿಮಿಷ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಯಾಕಪ್ಪ ಇದು 15 ನಿಮಿಷ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ, ಮಕ್ಕಳು ಒಂದು ಸಿಗ್ನೇಚರ್ ಮಾಡೋದಾಗಲಿ ಅಥೆಂಟಿಕೇಶನ್ ಮಾಡೋದಾಗಲಿ ಒಂದಿಷ್ಟು ಟೈಮ್ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಹೇಳಿ ಅಬ್ಜೆಕ್ಷನ್ ಇರೋದ್ರಿಂದ ಒಂದು 15 ನಿಮಿಷ ಎಕ್ಸ್ಟ್ರಾ ಈ ಒಂದು ಎಕ್ಸಾಮಲ್ಲಿ ಮಾಡಿದ್ದಾರೆ. ಈ ಎಕ್ಸಾಮ್ ಈಗಾಗಲೇ ಒಂದು ಏನು ಪೆನ್ನು ಪೇಪರ್ ಆಫ್ಲೈನ್ ಮೋಡ್ ಇರುತ್ತೆ ಈ ಎಕ್ಸಾಮು. ಅದೇ ರೀತಿ ಓದ್ಸತಿ ಏನಿತ್ತು ಅದೇ ರೀತಿ OMR ಸೀಟಲ್ಲೇ ಈ ಎಕ್ಸಾಮ್ನು ಕೂಡ ಬರೀಬೇಕಾಗುತ್ತೆ. ಈ ಒಂದು ಎಕ್ಸಾಮು 13 ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ನಡೆಯುತ್ತೆ. ಇಲ್ಲಿ ಕೊಟ್ಟಿರುವಂಥ ಎಲ್ಲ 13 ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ಯಾಕಪ್ಪ ಈ ವರ್ಷ ಏನು ಪೆನ್ನು ಪೇಪರ್ ಮೋಡ್ ಆಫ್ಲೈನ್ ಅಂತ ಯಾಕೆ ಇದೆ ಅಂದರೆ, ಈ ಒಂದು 2026 ಏನು ರೀ ಎಕ್ಸಾಮ್ ಇದೆಯೋ ಇದೇ ಲಾಸ್ಟ್ ಅನಿಸುತ್ತೆ. ಯಾಕೆಂದರೆ ಈಗಾಗಲೇ ಡಿಸೈಡ್ ಆಗಿದೆ CBT ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಮಾಡಲಿಕ್ಕೆ. ಈಗಾಗಲೇ ಏನು 2027ರಲ್ಲಿ ನೀಟ್ ಎಕ್ಸಾಮ್ ಏನು ನಡೆಯುತ್ತೋ ಅದು CBTಯಲ್ಲಿ ನಡೆಯುತ್ತೆ. ಯಾಕೆಂದರೆ ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋದ್ರಿಂದ ಅದನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಒಂದು ಮಾಡಬೇಕು. ಏನು ಈ ರೀತಿ ಅಕ್ರಮಗಳು ನಡೀಬಾರ್ದು, ಈ ರೀತಿ ಔಟ್ ಆಗಬಾರ್ದು, ಒಂದು ಸ್ಕ್ಯಾಮ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಎಕ್ಸಾಮ್ನ ಮುಂದಿನ ವರ್ಷದಿಂದ CBTಯಲ್ಲಿ ಮಾಡಲಿಕ್ಕೆ ಈಗಾಗಲೇ ಅದು ಮೀಟಿಂಗಲ್ಲಿ ಪಾಸ್ ಆಗಿದೆ. ಈ ಒಂದು ಎಕ್ಸಾಮೇ ಒಂದು 2026 ನೀಟ್ ರೀ ಎಕ್ಸಾಮ್ ಏನಿದೆಯೋ ಅದು ಆಫ್ಲೈನ್ ಏನು ಪೆನ್ನು ಪೇಪರ್ ಏನು OMR ಸೀಟ್ನ ಸುತ್ತೋ ಒಂದು ಎಕ್ಸಾಮ್ ಲಾಸ್ಟ್ ಆಗುತ್ತೆ ಅಂತ ಈ ಒಂದು ಅಪ್ಡೇಟ್ಸ್ ಇದೆ. ಈ ಒಂದು ಇನ್ನೊಂದು ನಾವು ಅಪ್ಡೇಟ್ಸನ್ನು ನೋಡೋದಾದರೆ, ನೀವೇನಾದರೂ ಈಗ ಎಕ್ಸಾಮ್ ಸೆಂಟ್ರು ಅಥವಾ ಪ್ರೆಸೆಂಟ್ ಅಡ್ರೆಸ್ನ ನೀವು ಚೇಂಜ್ ಮಾಡಬೇಕು ಅಂದರೆ ಈ ಒಂದು ಚೇಂಜಸ್ಗೆ ನಿಮಗೆ ಅವಕಾಶವನ್ನು ಈ ಒಂದು ನೀಟ್ ರೀ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಮತ್ತು ಬೇರೆ ಯಾವುದೇ ಒಂದು ಕರಪ್ಷನ್ಗೆ ನಿಮ್ಗೆ ಅವಕಾಶ ಇರಲ್ಲ. ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಮತ್ತು ಒಂದು ಏನು ಎಕ್ಸಾಮ್ ಸಿಟೀಸ್ನ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಷ್ಟೇ. ಏಕೆಂದರೆ ಭಾಳಷ್ಟು ಮಕ್ಕಳು ದೂರ ಹೋಗಿ ಎಕ್ಸಾಮ್ಗಳನ್ನು ಬರೆದಿರೋದ್ರಿಂದ ಅದಕ್ಕೋಸ್ಕರ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಡೇಟ್ ಮಾತ್ರ ಅನೌನ್ಸ್ ಆಗಿದೆ. ಎಷ್ಟು ಡೇಟ್ ಒಳಗಡೆ ನೀವು ಎಕ್ಸಾಮ್ ಸೆಂಟ್ರು ಅಥವಾ ಪ್ರೆಸೆಂಟ್ ಅಡ್ರೆಸ್ನ ಬದಲಾಯಿಸಲಿಕ್ಕೆ ಅವಕಾಶ ಅಂದರೆ ಮೇ 15 ಏನು ಮೇ 15ನೇ ತಾರೀಕಿಂದ 21 ಮೇ 21ನೇ ತಾರೀಕು ಮೇ 2026 ಅಲ್ಲಿವರೆಗೆ ನಿಮಗೆ ಅವಕಾಶ ಇರುತ್ತೆ. ನೀವು ಏನಾದರೂ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಮತ್ತು ಎಕ್ಸಾಮ್ ಸೆಂಟರ್ ಸಿಟೀಸ್ನ ಚೇಂಜ್ ಮಾಡಲಿಕ್ಕೆ. ಸೆಂಟರ್ ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಸಿಟೀಸ್ ಏನು ಸೆಂಟರ್ ನಿಮಗೆ ಆ ಒಂದು ಅಡ್ಮಿಟ್ ಕಾರ್ಡಲ್ಲಿ ಅವರು ಅನೌನ್ಸ್ ಮಾಡ್ತಾರೆ. ನೀವು ಸಿಟಿನ ಚೇಂಜ್ ಮಾಡ್ಕೋಬೋದು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮುಖಾಂತರ ಏನಾದರೂ ಇದ್ದರೆ ಅದನ್ನು ಮಾಡ್ಬೋದು. ಎಲ್ಲಿವರೆಗೂ ಟೈಮ್ ಏನು 21 ಮೇ ಇದೆಯೋ ಅದು ಅಪ್ ಟು ರಾತ್ರಿ 11:50ವರೆಗೆ ನಿಮಗೆ ರಾತ್ರಿ 21ನೇ ತಾರೀಕು ಮೇ 2026ಅಲ್ಲಿ ರಾತ್ರಿ 11:50ವರೆಗೂ ನಿಮಗೆ ಒಂದು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ನಿಮ್ಮ ಒಂದು ಎಕ್ಸಾಮ್ ಸಿಟೀಸನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಷ್ಟೇ. ಬೇರೆ ಇನ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಇದು ಒಂದಿಷ್ಟು ಅಪ್ಡೇಟ್ಸ್ ಅಂತ ಹೇಳ್ಬೋದು. ಇನ್ನು ಫಸ್ಟ್ ಚಾಯ್ಸಲ್ಲಿ ನಾವು ತೊಗೊಳ್ತೀವಲ್ಲ, ಫಸ್ಟ್ ಪ್ರಿಫರೆನ್ಸ್ ಮತ್ತು ಸೆಕೆಂಡ್ ಪ್ರಿಫರೆನ್ಸ್ ಅಂತೇಳಿ ಆ ಸಿಟಿನ ನೀವು ಚೇಂಜ್ ಮಾಡ್ಕೋಬೋದು. ಅದು ಮೇ 15ಇಂದ ಹಿಡಿದು 21 ಮೇವರೆಗೂ ಅಲ್ಲಿವರೆಗೂ ನಿಮಗೆ ಅವಕಾಶ ಇದೆ. ಅಷ್ಟರೊಳಗೆ ನೀವು ಮಾಡ್ಕೋಬೋದು. ಇನ್ನು ವಿಲ್ ಬಿ ಇಂಟಿಮೇಟೆಡ್ ಲೇಟರ್ ಅಫಿಷಿಯಲಿ ವೆಬ್ಸೈಟ್ ಅಂದರೆ ನಿಮ್ಮ ಒಂದು ಸಿಟಿನ ನಿಮ್ಮ ಎಕ್ಸಾಮ್ ಸಿಟಿನ ಏನು ನಿಮ್ಮ ಒಂದು ಸೆಂಟರ್ನ ಅವರು ಒಂದಿಷ್ಟು ಜೂನ್ 14 ಒಳಗಡೆ ನಿಮಗೆ ಅವರು ಕೊಡ್ತಾರೆ ಸಿಟಿನ.
ಇನ್ನು ಯಾವುದೇ ಒಂದು ನೋ ಚೇಂಜಸ್, ನೋ ಕರಪ್ಷನ್ಸ್ ಆಫ್ ಪರ್ಟಿಕ್ಯುಲರಿ ವಿಲ್ ಬಿ ಅಲೋಡ್ ಎಕ್ಸಿಸ್ಟಿಂಗ್ ಪ್ರೆಸೆಂಟ್ ಅಡ್ರೆಸ್ ಆ್ಯಂಡ್ ಚಾಯ್ಸ್ ಆಫ್ ಸಿಟೀಸ್ ಮೇಂಟೈನ್ಡ್ ಎಬೋವ್. ಅಂದರೆ ನಿಮಗೆ ಒಂದು ಪ್ರೆಸೆಂಟ್ ಅಡ್ರೆಸ್ನ ಚೇಂಜ್ ಮಾಡಲಿಕ್ಕೆ ಮತ್ತು ಸಿಟಿನ ಚೇಂಜ್ ಮಾಡಲಿಕ್ಕೆ ಅಷ್ಟೇ ಕೊಟ್ಟಿರೋದು, ಬೇರೆ ಯಾವುದೇ ಒಂದು ಕರಪ್ಷನ್ ಇಲ್ಲ. ಯಾಕೆಂದರೆ ಇಲ್ಲಿ ಮತ್ತೊಂದು ಬಾರಿ ಒಂದು ರಿಜಿಸ್ಟರ್ ಅಥವಾ ಅಪ್ಲಿಕೇಶನ್ ಇರೋದಿಲ್ಲ. ಅದೇ ಅಪ್ಲಿಕೇಶನ್ ಇರೋದ್ರಿಂದ ನಿಮಗೆ ಎಲ್ಲ ಡೀಟೇಲ್ಸ್ನ ಸೇಮ್ ಇರುತ್ತೆ. ನೀವು ಒಂದು ಅಡ್ರೆಸ್ ಅಥವಾ ನಿಮ್ಮ ಒಂದು ಸಿಟಿನ ಚೇಂಜ್ ಮಾಡಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ. ಏನು ನೀವು ಈಗಾಗಲೇ ಮೊದಲನೇ ಎಕ್ಸಾಮಲ್ಲಿ ಈಗಲೇ ಫೀಸನ್ನು ಪೇ ಮಾಡಿದ್ರಿಂದ ನಾಟದವರು ಅದನ್ನು ರೀಫಂಡ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಈಗ ನೀವು ಅಡ್ರೆಸ್ ಮತ್ತು ಎಕ್ಸಾಮ್ಸ್ ಸಿಟೀಸ್ನ ನೀವೇನಾದರೂ ಚೇಂಜ್ ಮಾಡಿದರೂ ಕೂಡ ಎಕ್ಸ್ಟ್ರಾ ಏನು ಪೇಮೆಂಟ್ನ ಮಾಡೋ ಅವಶ್ಯಕತೆ ಇರಲ್ಲ, ಮತ್ತು ಎಕ್ಸ್ಟ್ರಾ ಒಂದು ಅಪ್ಲಿಕೇಶನ್ ಹಾಕುವ ಒಂದು ಅವಶ್ಯಕತೆ ಇರಲ್ಲ. ನೀವು ಮೊದಲನೇ ಅಪ್ಲಿಕೇಶನ್ನೇ ಇದಕ್ಕಿರುತ್ತೆ, ಮತ್ತು ಫೀಸು ಕೂಡ ಎಕ್ಸ್ಟ್ರಾ ಇರಲ್ಲ ಅಂತ ಇಲ್ಲಿ ತಿಳಿಸಿದ್ದಾರೆ. ನೀವು ಯಾವುದೇ ಒಂದು ಎಕ್ಸ್ಟ್ರಾ ಫೀಸ್ನು ಕೂಡ ಪೇಮೆಂಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಈಗಾಗಲೇ ಹೇಳಿದಂಗೆ ಜೂನ್ 21 ಏನು ಜೂನ್ 21ನೇ ತಾರೀಕು ಸಂಡೇ ಇರುತ್ತೆ, ಭಾನುವಾರ, ಅವತ್ತು ಎಕ್ಸಾಮ್ ಇರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 5:15ವರೆಗೂ. ಅಂದರೆ ಈ ಒಂದು ಸೆಕೆಂಡ್ ರೀ ಎಕ್ಸಾಮಲ್ಲಿ ನಿಮಗೆ 15 ನಿಮಿಷ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದು ಯಾಕೆಂದರೆ ಮಕ್ಕಳಿಗೆ ವೆರಿಫೈ ಮತ್ತು ಒಂದು ಸಿಗ್ನೇಚರ್ಗೋಸ್ಕರ ಎಕ್ಸ್ಟ್ರಾ 15 ನಿಮಿಷ ಈ ಒಂದು ರೀ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಒಂದಿಷ್ಟು ಅಪ್ಡೇಟ್ಸ್ ಬಂದಿರುವಂಥ ಒಂದು ನೀಟ್ ಎಕ್ಸಾಮ್ಗೆ ಒಂದಿಷ್ಟು ಇತ್ತೀಚೆಗೆ ಬಂದಿರುವಂಥ ಅಪ್ಡೇಟ್ಸ್ ಅಂತ ಹೇಳ್ಬೋದು. ಈ ಒಂದು ಇದೇ ರೀತಿಯಾದ ವಿಡಿಯೋಗಳಿಗೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತೆ ಇದೇ ರೀತಿ ಯಾವುದಾದ್ರೂ ನೀಟ್ ಅಪ್ಡೇಟ್ಸ್ ಬಂದರೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.